ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿ ಮನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಬಿಲ್ಡಿಂಗ್ದು ಅಳತೆ ತಗೊಂಡೋಗೋಣ ಅಂತ ಬಂದಿದ್ದು. ನೋಡಿರಿ, ಇನ್ನ ಟೈಲ್ಸ್ ಸಹ ಆಗಿಲ್ಲ ಈ ಬಿಲ್ಡಿಂಗ್ ಅಲ್ಲಿ. ಮರ ತೆಗೆದು ಇಕ್ಬೇಕು. ಅದಕ್ಕಿಂತ ಮುಂಚೆ ಒಂದ್ಸರಿ ಮೆಜರ್ಮೆಂಟ್ ತಗೊಂಡೋಗೋಣ ಅಂತ ಬಂದು. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮು ಹಾಗೆ ಒಂದು ಪುಟಾಣಿ ಹಾಲು ನೋಡ್ತಿರ್ಬೋದು. ಎಂಟ್ರೆನ್ಸ್ ಅಲ್ಲಿ ಒಂದು ಪೂಜಾ ಮನೆ ಇಲ್ಲೊಂದಿದೆ. ಆಮೇಲೆ ಇಲ್ಲಿ ಟಾಯ್ಲೆಟ್ ಇದೊಂದು ರೂಮು ನೋಡ್ತಿರ್ಬೋದು. ಮೆಜರ್ಮೆಂಟ್ ಕಿಟಕಿಗಳ್ದೆಲ್ಲ ಅಳತೆ ತಗೊಂಡಿದ್ದಾಯ್ತು. ಒಂದ್ಸಲ ವಿಡಿಯೋ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ನೋಡ್ತಿರ್ಬೋದು, ಇದು ಕಿಚನ್ನು ಫ್ರೀಡಮ್ ಆಗಿದೆ ಕಿಚನ್ನು ಸಹ. ಇನ್ನ ಮೇಲ್ಗಡೆಗೆ ಹೋಗೋದಾದ್ರೆ ಸ್ಟೆಪ್ ಬೈ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬನ್ನಿ, ಮೆಟ್ಲು ಹತ್ಕೊಂಡು ಹೋಗೋಣ. ನೋಡ್ತಿರ್ಬೋದು, ಇನ್ನ ಟೈಲ್ಸ್ ವರ್ಕು, ಗ್ರಿಲ್ ವರ್ಕು, MS SS ವರ್ಕಿಂದೆಲ್ಲ ಇದೆ. ಇದನ್ನ ಮೇಲ್ಗಡೆ ಓನರ್ ಇರೋದಕ್ಕೆ ಒಂದು ಡಬಲ್ ಬೆಡ್ರೂಮ್ BHKದು 2 BHKದು ಒಂದು ಸೆಂಟ್ರಲ್ಲಿ ಊಟಕ್ಕೆ ಮಾಡ್ಕೊಂಡಿದ್ದಾರೆ ಮನೇನ. ಒಂದು ಅಟ್ಯಾಚ್ 8x4 ಸೈಜ್ ಒಂದು ಅಟ್ಯಾಚ್ ಕಿಟಕಿ. ಅದಾದ್ಮೇಲೆ ನೋಡ್ತಿರ್ಬೋದು, ಹಾಲು ಒಂದು ಹಾಲಲ್ಲಿ ಒಂದು ಕಿಟಕಿ, ಈ ಕಡೆ ಒಂದು ರೂಮು. ಇನ್ನು ಇಲ್ಲಿ ಟಾಯ್ಲೆಟ್, ಬಾತ್ರೂಮ್ ಅಂಡ್ ಬಚ್ಚಲ ಮನೆ ಆದ್ಮೇಲೆ ಇಲ್ಲಿ ಒಂದು ಪೂಜಾ ಮನೆ ಒಂದು ಮಾಡಿದ್ದಾರೆ. ನೋಡ್ತಿರ್ಬೋದು, ಇದು ಸಹ ಪರ್ಮ ಬಾರ್ಡ್ರೆ 6x3 ಸೈಜ್. ಇದು ಪರ್ಮ ಬಾರ್ಡ್ರು ಸಗಣಿ ಮೆತ್ತಿದ್ದಾರೆ. ಇನ್ನು ಇದೊಂದು ಕಿಚನ್ನು. ಇದು ಸಹ ಸೇಮ್ ಮೆಜರ್ಮೆಂಟ್ ಏನ್ ಕೆಳಗಡೆ ಇದೆ ಡಿಟ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಸೇಮ್ ಲೋಡ್ಗೆ ಎಲ್ಲ ನೀಟಿಗೆ ಲೋಡಿಂಗ್ ಕುತ್ಕೊಳ್ಳಿ ಅಂದ್ಬಿಟ್ಟು ಗೋಡೆ ಮೇಲೆ ಗೋಡೆ ಇದ್ದಂಗೆ ಮಾಡಿದ್ದಾರೆ. ಇದೊಂದು ರೂಮು. ಎಲ್ಲ ಔಟ್ ಸೈಡ್ ಸೆಟ್ರಸ್ ಫ್ರೆಂಡ್ಸ್. ಇವಕ್ಕೆ ಅವ್ರ ಓನರ್ ಸಾರ್ವೆ ಹಾಕೊಟ್ರೆ ಸಾರ್ವೆ ಮೇಲೆ ಇನ್ಕಮ್ ಮಾಡಬೇಕು. ಇಲ್ದಿದ್ರೆ ಅಗದಲ್ಲಿ ಸೆಟ್ರಸ್ ಬಿಟ್ಕೊಂಡು ಮಾಡಬೇಕಾಗುತ್ತೆ. ಇನ್ನ ಮೇಲ್ಗಡೆ ಒಂದು ಸಿಂಗಲ್ BHK ಒಂದು ಮಾಡಿದ್ದಾರೆ. ಬನ್ನಿ, ಮೇಲೆ ಕೂಯ್ತಾ ಇದ್ದೀನಿ. ಇದೊಂದು ಸಿಂಗಲ್ BHK. ತಿರ್ಗಾ ಒಂದು ರೂಮ್ ತರ ಮಾಡಿದ್ದಾರೆ. ಇದೇನಕ್ಕೆ ಅಂತ ಗೊತ್ತಿಲ್ಲ. ಇವ್ರೇನೋ ಓನರ್ ಗಿರ್ಲಿ ಅಂತ ಏನಾದ್ರು ಮಾಡ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲ. ನೋಡ್ತಿರ್ಬೋದು. ಇನ್ನ ಇದನ್ ಬಿಟ್ರೆ ಇಲ್ಲಿ 6x4 ಬೇವಿನ ಮರದ್ದು ವಾಸ್ಕಲ್ಲು. ಅದು ಇಲ್ಲೂ ಸಹ ಕೆಳಗಡೆ ಏನ್ ಇಟ್ಟು ಎಲ್ಲಿ ಇವ್ರು ಚೇಂಜೇ ಮಾಡ್ಕೊಳಕ್ ಹೋಗಿಲ್ಲ. ಇದೊಂದು ಪೂಜಾ ರೂಮು, ಇದೊಂದು ಕಿಚನ್ನು. ಸೇಮ್ ಕೆಳಗಡೆ ಏನಿದೆಯೋ ಡಿಟ್ಟು ಕಮೆನ್ಸ್ ಮಾಡ್ಬಿಟ್ಟಿದ್ದಾರೆ. ಎಲ್ಲೂ ಒಂಚೂರು ಚೇಂಜ್ ಆಗಿಲ್ಲ. ಮಧ್ಯದಲ್ಲಿ 2 BHK ಮಾತ್ರ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಎಲ್ಲ ಪೂರ್ತಿ ಔಟ್ ಸೈಡ್ ಸೆಟ್ರಸ್. ನೋಡ್ತಿರ್ಬೋದು, ಎಲ್ಲ ಔಟ್ ಸೈಡ್ ಸೆಟ್ರಸ್. ನೋಡಿ ಇನ್ನ ಎಷ್ಟು ಡೌನು ಎಷ್ಟು ಇದ್ರೊಳಗಿದಾವೆ ಅಂತ. ಬನ್ನಿ, ಕೆಳಗೆ ಹೋಗೋಣ. ನಮ್ಮ ಪುಷ್ಪರಾಜ್ ಅಲ್ಲಿ ನಿಂತಿದ್ದಾನೆ ಮೊಬೈಲ್ ನೋಡ್ಕೊಂಡು. ಅವನು ನಾನು ಜೊತೆಲಿ ಬಂದಿದ್ದು. ಅವಳಿಗೆ ಇನ್ನ ಕೆಲಸ ಬೇಜಾನಿದೆ. ಹೆಂಗೋದ್ರೆ ಇವರು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ 2 ತಿಂಗಳು ಬೇಕು. ಅಷ್ಟೊತ್ತಿಗೆ ಡೋರ್ ಸೆಟ್ರಸ್ಸೇ ಮುಗಿದೋಗಿರ್ತವೆ. ನೋಡ್ತಿರ್ಬೋದು, ಅವ್ರ ನಂಬರ್, ಓನರ್ ನಂಬರ್ ಇದು. ಬೇಕು ಅಂದ್ರೆ ಈ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ.
ಬೆಂಗಳೂರು ಮೈದಾನಹಳ್ಳಿ ಇರೋಂಥ ಅಡ್ರೆಸ್ ಇದು. ಏರಿಯಾಗಳು ನಮಗೆ ಅಷ್ಟೊಂದು ಗೊತ್ತಿಲ್ಲ. ನಾವು ಲೊಕೇಶನ್ ಕಳಿಸ್ಕೊಂಡು ಲೊಕೇಶನ್ ಮೇಲೆ ಬಂದಿದ್ದು. ನೋಡ್ತಿರ್ಬೋದು ಇವೆಲ್ಲ ಪೂರ್ತಿ ಔಟ್ಸೈಡ್ ಸೆಟ್ರಸ್. ಕಡೆಯಿಂದ ಅಲ್ಲಿಂದನೂ ಸೆಟ್ರಸ್ನ ಎತ್ತಾಕೊಂಬರ್ಬೇಕು. ಸಾರೆಗಳು ಹಾಕಿಸ್ಕೊಟ್ರೆ ಸಾರೆ ಮೇಲೆ ನಿಂತ್ಕೊಂಡು ಕೆಲಸ ಮಾಡೋದು. ಇಲ್ದಿರೆ ಹಗ್ಗದಲ್ಲಿ ಬಿಟ್ಕೊಂಡು ಸೆಟ್ರಸ್ಗಳನ್ನ ರನ್ ಮಾಡ್ಕೊಬೇಕು ಕೆಲಸನ. ಬೆಳಗಿನ್ನ ಊರಿಂದನೇ ರೆಡಿ ಮಾಡ್ಕೊಂಬರೋದು ಇವನ್ನೆಲ್ಲ ಸೆಟ್ರಸ್. ನಮ್ಮ ಪುಷ್ಪರಾಜ ಮೊಬೈಲ್ ನೋಡ್ಕೊಂಡು ನಿಂತಿದ್ದಾನೆ. ಫ್ರಂಟಿಂದ ಒಳಗೆ ಇನ್ನ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದರೆ ಚೆನ್ನಾಗಿ ಕಾಣಿಸ್ತದೆ. ಪೇಂಟಿನ ಮೇಲೆ ಡಿಪೆಂಡ್ ಆಗುತ್ತೆ.